ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. ಇವತ್ತು ನಮ್ಮ ಊರು ಅಂತಂದರೆ ಬೊಂಬೆನಾಡು ಚನ್ನಪಟ್ಟಣದಲ್ಲಿರುವಂತಹ ಕಾರ್ಯಕೊಪ್ಪ ಗ್ರಾಮ ನಮ್ಮ ಊರು, ಸ್ವಂತ ಊರು. ಅಲ್ಲಿ ಹಳ್ಳಿ ಮನೆ, 12 ಕಂಬದ ಮನೆ, ತೊಟ್ಟಿ ಮನೆ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ವ್ಲಾಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ, ಲೇಟ್ ಮಾಡೋದು ಬೇಡ, ನಮ್ಮ ಮನೆ ನೋಡೋಕೆ ಹೋಗೋಣ. ನೋಡಿ, ಇದೇ ನಮ್ಮ ಊರು ಕಾರ್ಯಕೊಪ್ಪ. ಇದು ನಾವು ಹುಟ್ಟಿ ಬೆಳೆದಂತಹ ಮನೆ. ಸುಮಾರು 5 ತಲೆಮಾರುಗಳ ಬೆಳೆಸಿದ್ದಂತಹ ಈ ಮನೆ ನೋಡಿ ಯಾವ ರೀತಿ ಇದೆ ಅಂತಂದರೆ, ಇಲ್ಲಿ ಬೈಕ್ ನಮ್ಮ ತಂದೆಯವ್ರದ್ದು ಕಾಣಿಸ್ತಾ ಇದೆಯಲ್ಲ, ಈ ಬೈಕು ನಮ್ಮ ತಂದೆಯವ್ರದ್ದು. ಈಗ 3 ತಿಂಗಳಾಯಿತು ತೀರೋಗಿ. ಅವ್ರದ್ದೇ ಈ ನೆನಪು ಗಾಡಿ. ಈ ಮನೆ ಪ್ರತಿಯೊಂದೆಲ್ಲ ಅವ್ರದ್ದೇ ನೆನಪಾಗಿ ಉಳ್ಕೊಂಡಿದೆ ಅಂತ ಮನೆ. ಬನ್ನಿ ಈಗ ಒಳಗಡೆ ಹೋಗೋಣ. ನೋಡಿ, ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಈ ರೂಮಲ್ಲಿ ಎಲ್ಲ ದಿನಸಿ ಐಟಮ್ ಎಲ್ಲ ಮಡಗಿದ್ದೀವಿ, ಅದಕ್ಕೆ ಬೀಗ ಹಾಕ್ಕೊಂಡಿದ್ದೀವಿ. ಇನ್ನು ಈ ಕಡೆ ಇದೆಯಲ್ಲ, ಇದರಲ್ಲೂ ಕೂಡ ದಿನಸಿ ಐಟಮ್ ಅಂದರೆ ಕಾಳು ಕಡ್ಡಿಗಳಿರುವಂಥ ರೂಮು, ಅದು ಕೂಡ ಬೀಗ ಹಾಕ್ಕೊಂಡಿದ್ದೀವಿ. ಬನ್ನಿ ಈಗ ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಈಗ ನನ್ನ ಬಲಗಡೆ ಇದೆಯಲ್ಲ ನೋಡಿ, ಇದು ಮಾಂಸ ಮಡ್ಡಿ ಮಾಡುವಂತಹ ಜಾಗ. ಯಾಕೆಂದರೆ ಕಿಚನಲ್ಲಿ ಒಳಗಡೆ ಮಾಡುವಂತಿಲ್ಲ, ಅದಕ್ಕೋಸ್ಕರ ಪ್ರತ್ಯೇಕ ಕೊಠಡಿ ಇರುವಂತಹ ಕಿಚನ್ನು ಇದು. ಅಲ್ಲಿ ಮಾಂಸ ಮಾಡುವಂತಹ ಜಾಗ. ಬನ್ನಿ ಈಗ ಒಳಗಡೆ ನೋಡಿ, ಕಾಣಿಸ್ತಾ ಇದೆಯಲ್ಲ 12 ಕಂಬದ ಮನೆ. ಆ ಥರ ನೋಡಿ, ಇಲ್ಲಿ ನಮ್ಮ ಮಕ್ಕಳು, ಹೆಣ್ಮಕ್ಳು. ಈಗ ಲೈಟ್ ಹಾಕಮ್ಮ. ನೋಡಿ, ಈ ಥರ ಮನೆ ಇದೆ. ಅಂದರೆ ಜಾಸ್ತಿ ಹೈಟ್ ಇಲ್ಲ ಇವೆಲ್ಲ ಆಗ, ಏಕೆಂದರೆ ಸುಮಾರು ನಮ್ಮ ಕೇಳಿರೋ ಪ್ರಕಾರ 125 ವರ್ಷಗಳ ಕಾಲ ಇರುವಂತಹ ಮನೆ, ಹಳೆಯ ಮನೆ. ಇದನ್ನು ನೀವು ಏನಂತ ಹಂಚುಗಳನ್ನ ಇದನ್ನು ಏನಂತ ನೀವು ಕರಿತೀರೋ, ನಾವು ಈ ಕಡೆ ಕೈ ಹಂಚು ಅಂತ ಕರಿತೀವಿ. ಕೈ ಹಂಚು ಅಂತ ನಾವು ಕರೀತೀವಿ. ನಿಮ್ಮ ಕಡೆ ಏನಿದೆ ಗೊತ್ತಿಲ್ಲ, ಅದು ಗೊತ್ತಾಗುತ್ತೆ, ಕಮೆಂಟ್ ಮಾಡಿ. ಈಗ ಬನ್ನಿ ನೋಡಿ, ಇವರು ನಮ್ಮ ತಾಯಿ, ಇವರು ಇನ್ನೊಬ್ರು ಕೂತಿದ್ದಾರಲ್ಲ, ಇವರು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಮ್ಮನ ಮಗಳು, ನಮ್ಮ ಅಕ್ಕಯ್ಯವರು. ಬನ್ನಿ, ಇಲ್ಲಿ ಇದಿಷ್ಟಿದೆ. ಇನ್ನೊಂದು ರೂಮ್ ಇದೆ. ಇಲ್ಲಿ ಕೂಡ 4 ರೂಮ್ಗಳಿರುವಂತಹ ಮನೆ ಇದು. ನೋಡಿ, ಇದೊಂದು ಎಕ್ಸ್ಟ್ರಾ ರೂಮು. ಇಲ್ಲಿ ನೋಡಿ, ಇನ್ನು ಬನ್ನಿ, ಈಗ ದೇವ್ರ ಮನೆ ನೋಡ್ಕೊಳ್ಳಿ. ಇದು ದೇವ್ರ ಮನೆ. ನಮ್ಮ ತಂದೆಯವರು ಇಲ್ಲೇ ಪೂಜೆ ಮಾಡ್ತಿದ್ದಂತಹ ಜಾಗ. ಈಗ ಅವರಿಲ್ಲ, ಈಗ ನಾವೇ ಮಾಡ್ತಾಯಿದ್ದೀವಿ. ನಮ್ಮ ತಂಗಿ, ನಮ್ಮ ತಾಯಿ ಕೂಡ ಇಲ್ಲೇ ಪೂಜೆ ಮಾಡ್ತಾರೆ ಈಗ ಬನ್ನಿ, ಇನ್ನೊಂದು ರೂಮ್ ತೋರಿಸ್ತೀನಿ ನಿಮಗೆ. ನೋಡಿರಿ, ಇದು ಮನೆ ಬಳಕೆಗೆ ಇರುವಂತಹ ಅಕ್ಕಿ ಮತ್ತು ರಾಗಿ ದಿನಸಿ ಅಂಗಡಿ. ಇದು ದಿನಸಿ, ಅದಕ್ಕೋಸ್ಕರ ಮಾಡಿಕೊಂಡಿರೋದು. ಇನ್ನೊಂದು ಎಕ್ಸ್ಟ್ರಾ ತೋರಿಸ್ತಾ ರೂಮು, ಅದು ಒಳಗಡೆ ಜಾಸ್ತಿ ಸಂಸ್ಕರಣೆ ಆಗಿದೆ. ಇದು ಈಗ ನಮಗೆ ಬೇಕಾಗಿರುವಂತಹ ಅಕ್ಕಿ ಮತ್ತು ರಾಗಿ ಮೂಟೆಗಳು ಇಲ್ಲಿ ಮಡಿಕೊಂಡಿರೋದಂಥದ್ದು. ನೋಡಿ, 12 ಕಂಬದ ಮನೆ ಯಾವ ರೀತಿ ಇದೆ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನೀವು ಈ ಥರ ಮನೇಲಿ ನೋಡಿ, ಈ ಮನೆ ನಮ್ಮ ತಂದೆ ಇವರೇ. ಈಗ 3 ತಿಂಗಳಾಯಿತು ತೀರೋಗಿ ಅಂತ ಹೇಳಿದ್ನಲ್ಲ, ಅವರು ನಮ್ಮ ತಂದೆಯವರ ತಾಯಿ, ನಮ್ಮ ಅಜ್ಜಿ. ಅವರು ಕೂಡ ತೀರೋಗಿ ಸುಮಾರು ಒಂದು 12 ವರ್ಷ ಆಯಿತು. ಈಗ 3 ತಿಂಗಳಾಯಿತು ನಮ್ಮ ತಂದೆಯವರು ತೀರೋಗಿ, ಆಯ್ತಲ್ಲ. ಈಗ ಬನ್ನಿ, ನಮ್ಮ ಹಿತ್ತಲನ್ನು ತೋರಿಸ್ತಾನೆ. ಹಿತ್ತಲು ಅಂದರೆ ಗೊತ್ತಿರ್ತಲ್ಲ, ನಮ್ಮ ಕಡೆ ಹಳ್ಳಿಗಳೆಲ್ಲ ಹಿತ್ತಲು ಅಂತಲೇ ಕರೆಯೋದು. ನಮ್ಮ ಮನೆ ಹಿಂಭಾಗ ಇರುವಂಥದ್ದು ತೋರಿಸ್ತೀನಿ ಬನ್ನಿ. ನೋಡಿ, ಇದು ಹಸು ಕರುಗಳ ಕಟ್ಟಾಕುವಂತಹ ಕೊಟ್ಟಿಗೆ. ಇಲ್ಲೇ ಈಗ ಎಲ್ಲ ಹೊರಗಡೆ ಇದೆಲ್ಲ ಇಷ್ಟೊಂದು ಪಾತ್ರೆಗಳೆಲ್ಲ ಬೆಳಿಗ್ಗೆ ಹಬ್ಬ ಆಯಿತು. ಈಗ ನಮ್ಮದು ಪಕ್ಷ, ಅದರಿಂದ ನೋಡಿ, ಪಕ್ಷ ಎಲ್ಲ ಮುಗಿದ ತಕ್ಷಣವೇ ಪಾತ್ರೆಗಳೆಲ್ಲ ಬೆಳಗ್ಗೆ ಎಲ್ಲ ಎತ್ತಿ ಮಡಗಿದ್ದಾರೆ. ಬನ್ನಿ ನೋಡಿ, ತೆಂಗಿನ ಮರ ಒಂದಿದೆ. ಅಲ್ಲಿ ಮೇಕೆ ಕಾಣಿಸ್ತಾ ಇದೆಯಲ್ಲ, ಆ ಮೇಕೆ ಕೂಡ ನಮ್ಮದೇ. ಅಲ್ಲಿದೆ ನೋಡಿ ನಮ್ಮ ಡಾಲಿ, ಅದು ನೋಡ್ತಾ ಇದೆ. ಈಗ ಸುಮಾರು ದಿನ ಇಂದ ಬಂದಿರಲಿಲ್ಲ ಅಂದ್ಕೊಂಡು ಬೈಕೊಂಡು ಇದೇ ನಮ್ಮ ಡಾಲಿ. ನಮ್ಮ ತಾಯಿ ಜೊತೆ, ನಮ್ಮ ತಂಗಿ ಜೊತೆ ಜಾಸ್ತಿ ಒಡನಾಟ ಇರೋದು. ನಮ್ಮ ಹತ್ರ ಅಷ್ಟೊಂದಿಲ್ಲ. ಹಳ್ಳಿಗಳಲ್ಲಿ ಎಂಥ ಮನೆ ಇದ್ರೂ ಕೂಡ ಶ್ರೇಷ್ಠ. ಏಕೆ ಅಂತಂದರೆ, ಅಂಥ ಮನೆಗಳು ಇರಬೇಕು ಅಂತಂದರೆ ಅದೃಷ್ಟ ಇರಬೇಕು. ಏಕೆ ಅಂತಂದರೆ, ಈ ಹಳ್ಳಿಗಳಲ್ಲಿ
ಎಲ್ಲ ಹೊಂದಾಣಿಕೆ ಚೆನ್ನಾಗಿರುತ್ತೆ, ಅಕ್ಕಪಕ್ಕದವರೆಲ್ಲ ಚೆನ್ನಾಗಿರ್ತೀವಿ, ಏನು ಕಷ್ಟ ಸುಖ ಇದ್ದರೂ ಹೇಳ್ಕೊಂಡು ಬರ್ತಾರೆ. ಸಿಟಿಗಳೆಲ್ಲ ಆ ಥರ ಇಲ್ಲ. ನೀವು ಕೂಡ ಹಳ್ಳೀಲಿ ಹುಟ್ಟು ಬೆಳೆದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಆಯಿತಾ, ನೀವು ಯಾವ್ಯಾವ ಊರಿಗೆ ಈ ನಮ್ಮ ಮನೆ ತಲುಪಿದೆ ಅನ್ನೋದು ಗೊತ್ತಾಗಲಿ. ಕಾಮೆಂಟ್ ಮಾಡುವಾಗ ನಿಮ್ಮ ಊರ ಹೆಸರು ಕಮೆಂಟ್ ಮಾಡಿ. ಓಕೆ, ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನೋಡಿ, ಇದು ಮಣ್ಣು ಮನೆ, ಹಾಗೆಲ್ಲ ಮಣ್ಣಲ್ಲಿ ಮಾಡ್ತಿದ್ದಂಥ ಮನೆ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.